ಗಣೇಶ ಚತುರ್ಥಿ ಸಾಮರಸ್ಯವನ್ನ ಸಾರುವ ಅಥವಾ ಧಾರ್ಮಿಕ ಆಚರಣೆಗಳಿಗಷ್ಟೇ ಸೀಮಿತವಾಗಿರದೆ ಎಲ್ಲ ವಯೋಮಾನದವರು ಸಂಭ್ರಮಿಸುವ ಆಚರಣೆಯಾಗಿದೆ. ಹೀಗಿರುವಾಗ ಮಂಗಳೂರಿನ ಅಡ್ಯಾರ್ನಲ್ಲಿ ಹಿಂದೆ ಮಕ್ಕಳೆಲ್ಲ ಸೇರಿಕೊಂಡು ಗಣೇಶ ಹಬ್ಬವನ್ನ ಆಚರಿಸಲು ಶುರು ಮಾಡಿದ್ದು ಇದೀಗ ಕಳೆದ 40 ವರ್ಷಗಳಿಂದ ಈ ಹಬ್ಬವನ್ನ ಮುಂದುವರೆಸಿಕೊಂಡು ಬರಲಾಗಿದೆ. ಇಲ್ಲಿನ ಗಣೇಶ ಹಬ್ಬದಲ್ಲಿ ಪುಟ್ಟ ಮಕ್ಕಳು ವೃತ್ತದಲ್ಲಿದ್ದು ಗಣೇಶ ಚತುರ್ಥಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಈ ಗಣೇಶೋತ್ಸವ ಮಕ್ಕಳ ಗಣೇಶೋತ್ಸವ ಅಂತ ಇದಕ್ಕೆ ಹೆಸರನ್ನಿಟ್ಟಿದ್ದಾರೆ. ಇದರ ರೂವಾರಿ ಶ್ರೀಯುತ ಮಾಧವ ಸಾಲ್ಯಾನ್ ಕೆಮ್ಮಂಜೂರು. ಶ್ರೀಯುತ ಮಾಧವ ಸಾಲ್ಯಾನ್ ಕೆಮ್ಮಂಜೂರವರ ಒಂದು ದೂರದೃಷ್ಟಿತನದ ಈ ಗಣೇಶೋತ್ಸವ ಮಕ್ಕಳಿಂದಲೇ ಪ್ರತಿಷ್ಠಾಪಿಸಿ, ಮಕ್ಕಳಿಂದಲೇ ಪೂಜೆ ಮಾಡಿಸಿ, ಮಕ್ಕಳಿಂದಲೇ ವಿಸರ್ಜನೆಯ ತನಕ ಈ ಮಕ್ಕಳನ್ನು ಪಾಲ್ಗೊಂಡು ಇದರ ಮೂಲಕ ಈ ಗಣೇಶೋತ್ಸವವನ್ನು ಆಚರಿಸುತ್ತದೆ. ಒಂದು 40 ವರ್ಷಗಳ ಮೊದಲಿನ ಒಂದು ಸ್ಥಿತಿ ಅಂದರೆ ಶ್ರೀಯುತ ಈಗ ಬ್ರಾಹ್ಮಣರನ್ನು ಕರೆಸಿ ಈ ಗಣೇಶೋತ್ಸವವನ್ನು ಮಾಡುವುದು ತೀರಾ ಕಷ್ಟಕರವಾಗಿತ್ತು. ಆದ್ದರಿಂದ ಶ್ರೀಯುತ ಮಾಧವ ಸಾಲ್ಯಾನ್ರವರು ನಾವೇ ಪರಿಶುದ್ಧರಾಗಿ ವ್ರತಾಚರಣೆಯನ್ನು ಅನುಸರಿಸಿ ಗಣೇಶನನ್ನು ಪ್ರಾರ್ಥಿಸಿ, ಗಣೇಶನನ್ನು ಪ್ರತಿಷ್ಠಾಪಿಸಿ, ಗಣೇಶನನ್ನು ಪೂಜಿಸಿ, ಗಣೇಶನನ್ನು ವಿಸರ್ಜಿಸುವ ಒಂದು ವಿಶೇಷವಾದ ಕಾರ್ಯಕ್ರಮ. ಇದಕ್ಕೆ ಮಕ್ಕಳ ಗಣೇಶೋತ್ಸವ ಎಂಬ ಹೆಸರನ್ನಿಟ್ಟಿದ್ದಾರೆ. ಬಹುಶಃ ಇದೀಗ ಬಹಳ ಯಶಸ್ವಿಯಿಂದ 40ನೇ ವರ್ಷವನ್ನು ಆಚರಿಸುವ ಈ ಸುಸಂದರ್ಭದಲ್ಲಿ ನಾವು ಅತ್ಯಂತ ಸಂತುಷ್ಟರಾಗಿ ಈ ಮಕ್ಕಳ ಗಣೇಶೋತ್ಸವವನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಇದು ಮಂಗಳೂರು ತಾಲೂಕಿನ ಅಡ್ಯಾರ್ ಗ್ರಾಮ, ಅಂದರೆ ಮಂಗಳೂರಿನಿಂದ ಕೇವಲ 9 ಕಿಲೋಮೀಟರ್ ದೂರದಲ್ಲಿರುವ ಮೊದಲು ತೀರಾ ಹಿಂದುಳಿದ ಪ್ರದೇಶವಾಗಿತ್ತು. ಇಲ್ಲಿಗೆ ಬರಲು ರಸ್ತೆ ಕೂಡ ಇರುವಂತ ಕಾಲವಾಗಿತ್ತು. ಇಲ್ಲಿಂದಲೇ ನಡೆದುಕೊಂಡು ಈ ಗಣಪತಿಯನ್ನು ನಾವು ನೇತ್ರಾವತಿ ನದಿಗೆ ವಿಸರ್ಜಿಸಲಾಗುತ್ತಿದ್ದು, ಈಗ ದೈವದೇವರ ಅನುಗ್ರಹ, ಊರಿನ ಪರವೂರ ಸಹಕಾರದಿಂದ ನಮ್ಮ ಈ ಗಣೇಶೋತ್ಸವ ಇಷ್ಟು ವಿಜೃಂಭಣೆಯಿಂದ ನಡೆಯುತ್ತದೆ. ಹೀಗೆ ಹಲವಾರು ಜನರು ಹರಕೆ ರೂಪವಾಗಿ, ಹಲವಾರು ನಮ್ಮ ಸದಸ್ಯರು ಭಕ್ತಿಪೂರ್ವಕವಾಗಿ ಶ್ರೀ ಗಣೇಶನಿಗೆ ಆಭರಣಗಳನ್ನು, ಆಯುಧಗಳನ್ನು ಎಲ್ಲ ಅರ್ಪಿಸಿದ್ದಾರೆ. ಮೊದಲು 10-12 ವರ್ಷದ ಒಳಗಿನ ಮಕ್ಕಳನ್ನೇ ಆಯ್ಕೆ ಮಾಡ್ತೇವೆ. ಅದಂದರೆ ಈಗ ಗಣೇಶೋತ್ಸವದ ಸಾಧಾರಣ 5 ಅಥವಾ 7 ದಿನಗಳಲ್ಲಿ ಅವರು ಒಂದು ವ್ರತಾಚರಣೆಯನ್ನು ಪಾಲಿಸಿ, ನಂತರ ಇಲ್ಲಿ ಗಣಪತಿ ಪೂಜೆ ಆಗುವ ಮೊದಲು ಗಣಹೋಮ ಆಗ್ತದೆ. ಗಣಹೋಮದ ಪರಿಶುದ್ಧ ಪವಿತ್ರ ನೀರನ್ನು ಅವರಿಗೆ ಪ್ರೋಕ್ಷಿಸಿ ಅವರನ್ನು ಪಾವನಗೊಳಿಸಿ ನಂತರ ಈ ಪೂಜೆಗೆ ಅವರನ್ನು ಅಣಿ ಮಾಡಲಾಗ್ತದೆ. ಅಂದರೆ ಅವರು ಸಸ್ಯಾಹಾರವನ್ನು ಸೇವಿಸಿ, ಮತ್ತೆ ಮಕ್ಕಳು ಹೆಚ್ಚಾಗಿ ಅಕ್ಕಿಯ ಆಹಾರವನ್ನು ಒಂದು ಹೊತ್ತು ತಿಂದು ಈ ತರದ ಉಚ್ಚಾರಣೆಯನ್ನು ಆಚರಿಸ್ತಾರೆ. ಅವರು ಎಲ್ಲ ಜಾತಿಯವರು, ಹಿಂದೂ ಬಾಂಧವರಂತ ಎಲ್ಲ ಜಾತಿಯವರುಂಟು. ಇದರಲ್ಲಿ ಹಿಂದೂಗಳು ಸೇರಿ ಈ ಹಬ್ಬವನ್ನು ಆಚರಿಸುತ್ತಾರೆ. ಇಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೆ ಕೂಡ ಸರಿಯಾದ ದಾರಿ ಕೂಡ ಇದ್ದಿಲ್ಲ. ಆ ಸಮಯದಲ್ಲಿ ನಾವು ಗಣಪತಿಯನ್ನು ತಲೆಯಲ್ಲಿ ಹೊತ್ತುಕೊಂಡು ಸಾಧಾರಣ 1 ಕಿಲೋಮೀಟರ್ ತನಕ ಇಲ್ಲಿಂದ ನದಿ ತನಕ ಹೋಗಿ ಅದನ್ನು ನೀರಿನಲ್ಲಿ ನಾವು ವಿಸರ್ಜಿಸುವುದು. ಎಲ್ಲ ಸದಸ್ಯರು, ಊರಿನ ಬಾಂಧವರು ಎಲ್ಲ ಸೇರಿ ಒಬ್ಬರು ಈ ವೃತಾಚರಣೆಯಲ್ಲಿ ಯಾರು ಇರ್ತಾರೆ ಅವರು ಮಾತ್ರ ಮುಖ್ಯವಾಗಿ ಹೊತ್ತುಕೊಂಡು, ಅವರಿಗೆ ಬೆಂಗಾವಲಾಗಿ ಒಂದು 3-4 ಸದಸ್ಯರು ಇರ್ತಾರೆ. ಇದನ್ನು ಹೊತ್ತುಕೊಂಡೇ ಹೋಗಿ ನದಿಗೆ ವಿಸರ್ಜನೆ ಮಾಡುವುದು. ನಂತರ ಕ್ರಮೇಣವಾಗಿ ಪಲ್ಲಕ್ಕಿಯ ಮೂಲಕ ಈಗ 4-5 ಜನರು, ಅಂದರೆ ಮೊದಲು ಚಿಕ್ಕ ಗಣಪತಿ ಇತ್ತು, ನಂತರ ಗಣಪತಿ ಸ್ವಲ್ಪ ದೊಡ್ಡದಾಗಿ ಬಂತು. ಹಾಗಾಗಿ ಒಬ್ಬರಿಗೆ ಹೊತ್ತುಕೊಂಡು ಹೋಗುವಂಥ ಪರಿಸ್ಥಿತಿ ನಮಗಿರಲಿಲ್ಲ. ಹಾಗಾಗಿ ಮತ್ತೆ ಪಲ್ಲಕ್ಕಿಯ ಮುಖಾಂತರ ಕ್ರಮೇಣ ಇಲ್ಲಿಗೆ ಮಾರ್ಗದ ವ್ಯವಸ್ಥೆ ಎಲ್ಲ ಆದ ಮೇಲೆ ಮೊದಲು ಚಿಕ್ಕ ಟ್ರಕ್ ಇತ್ತು, ಪಿಕಪ್ ಮೂಲಕ ನಾವು ಕೊಂಡೋಗ್ತಿದ್ದೆವು. ನಂತರ 407 ಮೂಲಕ, ಈಗ ದೇವರ ದಯೆಯಿಂದ ದೊಡ್ಡ ಟ್ರಕ್ ಮೂಲಕವೇ ನಾವು ಗಣಪತಿಯನ್ನ ಶೋಭಾಯಾತ್ರೆಗೆ ಕೊಂಡೋಗ್ತಾ ಇದ್ದೇವೆ.